ನಟ ಧರ್ಮ ಕೀರ್ತಿರಾಜ್ ಬಿಗ್ ಬಾಸ್ ಮನೆಯಲ್ಲಿ 55 ದಿನಗಳ ಕಾಲ ಇದ್ದು ಈಗ ಹೊರಗೆ ಬಂದಿದ್ದಾರೆ. ಅವರು ಮನೆಯಲ್ಲಿ ಇದ್ದಷ್ಟು ದಿನನೂ ಅವರ ಒಳ್ಳೆ ಮನಸ್ಸಿಂದ ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ದಾರೆ. ಅಜಾತ ಶತ್ರು ಥರ ಇದ್ರು. ರಿಯಲ್ ಲೈಫಲ್ಲಿ ಹೇಗಿದ್ದಾರೋ ಬಿಗ್ ಬಾಸ್ ಮನೆಯಲ್ಲೂ ಹಾಗೇ ಇದ್ರು. ಬನ್ನಿ ಅವರ ಬಿಗ್ ಬಾಸ್ ಜರ್ನಿ ಬಗ್ಗೆ, ಅವರ ಲೈಫ್ ಜರ್ನಿ ಬಗ್ಗೆ, ಅವರ ಸಿನಿಮಾ ಜರ್ನಿ ಬಗ್ಗೆ ಅವರಿಂದಾನೇ ತಿಳ್ಕೊಳ್ಳೋಣ. ಇವತ್ತು ನಮ್ಮ ಜೊತೆಗಿದ್ದಾರೆ ಹೆಸರಿಗೆ ತಕ್ಕನಾಗೆ ಇರುವ ಧರ್ಮ ಕೀರ್ತಿರಾಜ್. ಹಾಯ್ ಧರ್ಮ, ಹೇಗಿದ್ದೀರಾ? ಗುಡ್ ಸೂಪರ್ ಫ್ಯಾಂಟಾಸ್ಟಿಕ್. ಸೊ ಲೈಫ್ ಹೇಗಿದೆ ಬಿಗ್ ಬಾಸ್ ಆದ್ಮೇಲೆ? ಫ್ಯಾಂಟಾಸ್ಟಿಕ್ ಆಗಿ ಇದೆಯಾ ಅಥವಾ ಮಿಸ್ ಮಾಡ್ಕೊತಿದ್ದೀರಾ? ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ಯಾಕಂದ್ರೆ ನಾನು ಬಿಗ್ ಬಾಸ್ ಮನೇಲಿ ಇದ್ದಾಗ ಒಂಚೂರು ಡೌಟ್ ಆಗ್ತಿತ್ತು, ಲೈಕ್ ನನ್ನ ಸೈಲೆನ್ಸು ಇಲ್ಲ ನನ್ನ ಪೇಷನ್ಸು ಅದೇ ಏನಾದರೂ ಸ್ವಲ್ಪ ಮೈನಸ್ ಆಗುತ್ತಾ, ಹಿಂಗೆ ಜನ ಯಾವ ಥರ ಆಕ್ಸೆಪ್ಟ್ ಮಾಡ್ಬೋದು ಏನು ಅಂತ. ಆ್ಯಂಡ್ ಕಪಲ್ ಆಫ್ ಇನ್ಸಿಡೆಂಟ್ಸ್ ಆದಾಗ ಇನ್ನೂ ಅನಿಸ್ತಾ ಇದ್ದವು, ಲೈಕ್ ಏನೋ ಒಂಥರ ಐ ವಾಸ್ ಫೀಲಿಂಗ್ ಲೈಕ್ ಏನೋ ನೆಗೆಟಿವ್ ಆಗ್ಬೋದು ಅಂತ ಏನೋ ಒಂದು ಇದಿತ್ತು. ಬಟ್ ಆಚೆ ಕಡೆ ಬಂದಮೇಲೆ ಐ ಥಿಂಕ್ ಒಂದು ಫ್ಯಾಂಟಾಸ್ಟಿಕ್ ರೆಸ್ಪಾನ್ಸ್. ಒಂದು ಲೈಫಲ್ಲೇ ಐ ಥಿಂಕ್ ನನಗೆ ಇದೊಂದು ಸೆಕೆಂಡ್ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಐ ಥಿಂಕ್ 2009 ನವಗ್ರಹ ಕಣ್ಕಣಸಲಿಗೆ ಕ್ಯಾಡ್ಬರೀಸ್ ಅಂತ ಹೆಸರು ಬಂದಿದ್ದು. ಐ ಥಿಂಕ್ ದಟ್ ಟುಕ್ ಮೀ ಟಿಲ್ 2024. ಮಧ್ಯದಲ್ಲಿ ಸಿನಿಮಾಗಳು ಮಾಡಿದೆ, ಥ್ಯಾಂಕ್ಫುಲ್ ಟು ಆಲ್ ಡೈರೆಕ್ಟರ್ಸ್ ಆ್ಯಂಡ್ ಪ್ರೊಡ್ಯೂಸರ್ಸ್. ಬಟ್ ಎಲ್ಲೋ ಒಂದು ಕಡೆ ತುಂಬ ಕಷ್ಟಪಟ್ಟು ಏನೋ ಮಾಡ್ಬೇಕಂದ್ರೆ ಜಸ್ಟ್ ಗೋಯಿಂಗ್ ಡೌನ್ ಸ್ವಲ್ಪ. ಒಂದು ಸಡನ್ ಬ್ಲೂಮ್, ಮತ್ತೆ ಜನರ ಜೊತೆ ರೀಕನೆಕ್ಟ್ ಆಗಿದ್ದು, ಆ್ಯಂಡ್ ಮತ್ತೆ ಪ್ರತಿಯೊಬ್ಬರ ಜೊತೆನೂ ರೀಕನೆಕ್ಟ್ ಆಗಿದ್ದು ಐ ಫೀಲ್ ವೆರಿ ನೈಸ್. ಆ್ಯಂಡ್ ಎಲ್ಲೋದ್ರೂ ಜನ ರೆಕಗ್ನೈಸ್ ಮಾಡಿ ಮಾತಾಡ್ತಾ ಇರೋದು. ಆ್ಯಂಡ್ ಸಿನಿಮಾ ನೋಡೋದಕ್ಕೂ ನ್ಯಾಚುರಲ್ ಆಗಿ ಲೈಕ್ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಇಷ್ಟಪಟ್ಟಿತ್ತು. ನಿನ್ನ ವ್ಯಕ್ತಿತ್ವನ ನೀನು ಬಿಟ್ಟು ಆಡಲಿಲ್ಲ. ಫಸ್ಟ್ ಡೇ ಹಿಂಗೆ ಹೋಗಿದ್ದು, 55ನೇ ದಿನನೂ ಹಂಗೆ ಇದ್ದೆ, ಬೇಜಾರಾದಾಗಲೂ ಹಂಗೆ ಇದ್ದೆ, ಕೋಪ ಬಂದಾಗಲೂ ಹಂಗೆ ಇದ್ದೆ. ಸೊ ಇಟ್ಸ್ ಅ ಗ್ರೇಟ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು, ಒಂದು ಸೆಕೆಂಡ್ ಇನ್ನಿಂಗ್ಸ್ ಆಫ್ ಲೈಫ್ ನನಗೆ. ಸೊ ಯಾವಾಗ ಅದು ಕ್ಯಾಡ್ಬರೀಸ್ ಅನ್ನೋ ಒಂದು ಟೈಟಲ್ ಅಟ್ಯಾಚ್ ಆಯಿತು ನಿಮಗೆ, ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ಮೇಲೂ ನೀವು ಕ್ಯಾಡ್ಬರೀಸ್ ಥರನೇ ಸ್ವೀಟ್ ಆಗಿದ್ರಿ. ಸೊ ಫಸ್ಟ್ ಬಿಗ್ ಬಾಸ್ಗೆ ಕಾಲ್ ಬಂದಿದ ತಕ್ಷಣ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ಹೋಗೋಣ ಅಂತ ಅನ್ನಿಸ್ತಾ, ಅಥವಾ ಏನು ಮಾಡೋದು ಅಂತ ಅನ್ನಿಸ್ತಾ, ಅಥವಾ ಅಪ್ಪ ಅಮ್ಮ ಏನಂದ್ರು, ಹೇಗಿತ್ತು ಆ ಒಂದು ಮೊಮೆಂಟ್? ಆ್ಯಕ್ಚುಲಿ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಸ್ಟಾರ್ಟಿಂಗ್ ಸೀಸನ್ಸಲ್ಲೂ 1 or 2 years ಫಸ್ಟ್ 2-3 years ಆಫರ್ ಬಂದಿತ್ತು. ಬಟ್ ಕಾರಣಾಂತರದಿಂದ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ದೆನ್ ಲಾಸ್ಟ್ ಇಯರು ಬಂದಿತ್ತು. ಸೊ ಇಟ್ ಕೇಮ್ ವೆರಿ ಕ್ಲೋಸ್. ಬಟ್ ಆಫ್ಟರ್ ಮತ್ತೆ ಡೇಟ್ಸು ಮತ್ತು ಇದೆಲ್ಲ ಕ್ಲಾಶ್ ಆಗ್ತಾ ಇತ್ತು. ಸೊ ಅದಕ್ಕೆ ನಾನು ಹೋಗೋಕ್ಕಾಗಿಲ್ಲ. ಬಟ್ ಈ ಸಲ ಐ ಥಿಂಕ್ ಟೈಮಿಂಗ್ ಚೆನ್ನಾಗಿತ್ತು. ಅದು ಬಂದಿದ್ದು ನನ್ನ ಸಿನಿಮಾಗಳೆಲ್ಲ ಲೈಕ್ ಮುಂಚೆನೇ ಅನೌನ್ಸ್ ಮಾಡಿದರು ಬಿಗ್ ಬಾಸ್ ಶುರು ಆಗ್ತದೆ ಅಂತ. ಸೊ ಆ ಟೈಮಲ್ಲಿ ನಾನೇನು ಮಾಡಿದೆ, ನನ್ನ ಪ್ರಾಜೆಕ್ಟ್ಸ್ ಎಲ್ಲ ಮುಗಿಸ್ಕೊಂಡೆ ಆದಷ್ಟು ಬೇಗ, ಡಬ್ಬಿಂಗ್ ಆಗಿರ್ಬೋದು, ಶೂಟಿಂಗ್ ಆಗಿರ್ಬೋದು. ಸೊ ಅದೇ ಟೈಮಲ್ಲಿ ಅವ್ರ ಕಾಲು ಬಂತು. ಸೊ ಎಲ್ಲ ಚೆನ್ನಾಗಿ ಸಿಂಕ್ ಆಯಿತು, ಕೂಡ್ ಬಂತು ಸಾರಿ. ಸೊ ಅವ್ರು ಫೋನ್ ಮಾಡಿ ಹೇಳಿದ ತಕ್ಷಣ ನನಗೂ ಒಂದು ಮಾತುಕತೆ ಎಲ್ಲ ಚೆನ್ನಾಗಾಯಿತು. ಆ್ಯಂಡ್ ಐ ಥಿಂಕ್ ಜಸ್ಟ್ ಒನ್ ಮೇಜರ್ ಮೀಟಿಂಗ್ ಅವ್ರಿಗೂ ನನ್ನ ಕಂಡ್ರೆ ಭಾಳ ಇಷ್ಟ ಆಯಿತು. ಲೈಕ್ ವೆನ್ ಐ ಮೆಟ್ ದೆಮ್ ಔಟ್ಸೈಡ್, ಜಸ್ಟ್ ಒನ್ ಮೀಟಿಂಗಲ್ಲೇ ದೇವ್ ಲೈಕ್ ಇಲ್ಲ ನೀವು ಇರಲೇಬೇಕು ಬಿಗ್ ಬಾಸ್ ಮನೇಲಿ ಅಂತ. ಆಮೇಲೆ ಒಂದೇ ಒಂದು ಕ್ವೆಶನ್ ಸೇಮ್ ಅವರು ಕೇಳಿದ್ದು. ಬಟ್ ನನ್ನ ಬಂದಿರೋದು ಒಂದಿದ್ದು ಎಲ್ಲ ಕಡೆ, ನೀವು ತುಂಬ ಸಾಫ್ಟು, ತುಂಬ ಸೈಲೆಂಟು, ಬಟ್ ಹೌ ಯು ಗೋಣ ಥಿಂಗ್ ಅಂತ. ಬಟ್ ಬನ್ನಿ ಸರ್, ಎಲ್ಲ ಥರ ಇದ್ರೇ ಬಿಗ್ ಬಾಸ್ ಮನೆಯಲ್ಲಿ ಒಂದು ಯಾಕಂದರೆ ವ್ಯಕ್ತಿತ್ವದ ಆಟ. ಪ್ರತಿಯೊಬ್ಬರೂ ಅಲ್ಲಿ ಕಿರ್ಚಕ್ಕೆ ಶುರು ಮಾಡಿದ್ರೆ, ಪ್ರತಿಯೊಬ್ಬರೂ ಕಾಮಿಡಿ ಮಾಡೋಕ್ಕೆ ಶುರು ಮಾಡಿದ್ರೆ, ಐ ಡೋಂಟ್ ಥಿಂಕ್ ಇಟ್ ವಿಲ್ ವರ್ಕ್ಔಟ್. ಸೊ ಅದನ್ನು ಅವ್ರಿಗೆ ಹೇಳಿದೆ. ಸೊ ಐ ಥಿಂಕ್ ಒನ್ ಪರ್ಸನ್ ಲೈಕ್ ಮೀ ಆಲ್ಸೋ ಮೈಟ್ ಎಲ್ಲ ಥರ ಒಂದು ಇದ್ರೆ ಚಂದ ಅಂತ ನಾನು ಹೇಳಿದ್ದೆ. ಸೊ ಅದನ್ನ ಅವ್ರು ಕನ್ವಿನ್ಸ್ ಆದ್ರೆ, ಹೌದು ಕರೆಕ್ಟ್ ನೀವು ಹೇಳ್ತಾ ಇರೋದು, ಊಟಕ್ಕೆ ಎಲ್ಲ ಇದ್ರೇ ಒಂದು ಊಟ ಫುಲ್ಫಿಲಿಂಗ್ ಅಂತ. ಸೊ ದಟ್ ವೇ ಇಟ್ ವಾಸ್ ನನ್ನ ಪ್ಲೇಸ್, ನಂದೊಂದು ಸ್ಥಾನ, ನಂದೊಂದು ಅದು ಐ ಫೆಲ್ಟ್ ಗುಡ್ ಅಬೌಟ್ ಇಟ್. ಸೊ ಇಟ್ ವಾಸ್ ನಿಮ್ಮೊಬ್ರದ್ದೇ ಡಿಸಿಷನ್ ಇತ್ತಾ, ಆಯ್ತು ಹೋಗ್ತೀನಿ ಅಂತ, ಅಥವಾ ಅಪ್ಪ ಅಮ್ಮನ್ನ ಕೇಳಿದ್ರ, ಅವ್ರು ಓಕೆ ಇತ್ತಾ ಹೋಗು ಅಂತ ಹೇಳಿದ್ರ? ಹೆಂಗಿತ್ತು ಮನೆಯಲ್ಲೇ ರೆಸ್ಪಾನ್ಸ್ ಹೇಗಿತ್ತು? ಆ್ಯಕ್ಚುಲಿ ಬಂದಿದ ತಕ್ಷಣ ಡ್ಯಾಡಿ ಮಮ್ಮಿ ಫಸ್ಟ್ಲಿ ಇಲ್ಲ ಓಡ್ ಬಾ ಮಾಡು, ಲೈಕ್ ದೇ ವೆ ವೆರಿ ಕಾನ್ಫಿಡೆಂಟ್. ಆಮೇಲೆ ಅಕ್ಕ ಬಾವ ಒನ್ ಆಫ್ ಮೈ ಡಿಸಿಷನ್ ಮೇಕಿಂಗ್ಸ್, ಪ್ರತಿಯೊಂದು ಇದರಲ್ಲೂ ನಾನು ಮಾತಾಡ್ತೀನಿ ಅವ್ರ ಹತ್ರ. ಸೊ ಅವರೂ ಅಷ್ಟೇ, ನಮ್ಮ ಭಾವ ತುಂಬ ಇಲ್ಲ ನೀನು ಮಾಡಿರು ಅಂತ. ನಮ್ಮ ಅಕ್ಕ ಸ್ವಲ್ಪ ಪ್ರೊಟೆಕ್ಟಿವ್ ಸಿಸ್ಟರ್, ವೆರಿ ಪ್ರೊಟೆಕ್ಟಿವ್ ಫ್ರಮ್ ಚೈಲ್ಡ್ಹುಡ್. ಐ ಮೀನ್ ಬಟ್ ಹುಷಾರು, ಕಂಡೀಷನ್ಸ್ ಅಪ್ಲೈ. ಸೊ ಕಂಡೀಷನ್ಸ್ ಜಗಳ ಆಡೋದಂತಲ್ಲ, ಐ ಮೀನ್ ಎಲ್ಲೋ ಒಂದು ಕಡೆ ಹೆಸರು ಹಾಳು ಮಾಡ್ಕೊಂಬೇಡ ನೀನು. ಲೈಕ್ 30 ವರ್ಷ ನಿಮ್ಮ ತಂದೆಯವರು ಕಷ್ಟಪಟ್ಟು ಒಂದು ಹೆಸರು ಮಾಡಿದ್ದಾರೆ, ನೀನು ಒಂದು 15 ವರ್ಷ ಕಷ್ಟಪಟ್ಟು ಬಂದಿದ್ಯಾ ಇಲ್ಲಿವರೆಗೂ. ಸೊ ಎಲ್ಲೋ ಒಂದು ಕಡೆ ಅದನ್ನ ಬಿಟ್ಕೊಡ್ಬೇಡ. ಆ್ಯಂಡ್ ಎಲ್ಲ ಥರ ಆಮೇಲೆ ಹೋಗ್ಬಿಟ್ಟಲ್ಲಿ ಬಂದಿದ ತಕ್ಷಣ ಲವ್ ಮಾಡ್ಬಿಟ್ಟು ಆಮೇಲೆ ಏನಾದರೂ ಮದುವೆ ಮಾಡ್ಕೊತೀನಿ ಅಂದರೆ ಸುಮ್ಮನೆ ಇರಲ್ಲ ಅಂತ ಈಗೆಲ್ಲ ಹೇಳಿದರು. ಸೊ ದೀಸ್ ಕೈಂಡ್ ಆಫ್ ಥಿಂಗ್. ಬಟ್ ಸೊ ಈ ಥರ ಎಲ್ಲರೂ ಸಲಹೆ ತಗೊಂಡು ಸಪೋರ್ಟ್ ಇತ್ತು. ಸೊ ಈ ಸಲ ಬಿಗ್ ಬಾಸ್ ಒಂದು ಹೊಸ ಅಧ್ಯಾಯ ಅಂತ ಮಾಡ್ತಾರೆ, ಸ್ವರ್ಗ ನರಕ ಅನ್ನೊಂದು ಹೊಸ ಕಾನ್ಸೆಪ್ಟ್ ಇರುತ್ತೆ. ಆ್ಯಂಡ್ ನೀವು ಹೋಗ್ತಿದ್ದ ಹಾಗೇನೆ ಸ್ವರ್ಗಕ್ಕೆ ಹೋಗ್ತೀರಾ. ಸೊ ಅದು ಹೇಗೆ ಅನ್ನಿಸ್ತು? ಏನು ಬಂದ ತಕ್ಷಣ ಸ್ವರ್ಗಕ್ಕೆ ಬಂದ್ಬಿಟ್ನಲ್ಲ ಅಂತ ಖುಷಿ ಆಯ್ತಾ, ಅಥವಾ ನರಕನ ಎಕ್ಸ್ಪೀರಿಯನ್ಸ್ ಮಾಡಬಹುದಿತ್ತು ಫಸ್ಟು ಅಂತ ಅನ್ನಿಸ್ತಿತ್ತಾ? ಹೇಗೆ ಅನಿಸ್ತದು? ಐ ವಾಸ್ ರೆಡಿ, ಎರಡಕ್ಕೂ ರೆಡಿ ಇದ್ದೆ. ಸ್ವರ್ಗ ನರಕ ಅಂತ ಕಾನ್ಸೆಪ್ಟ್ ಗೊತ್ತಾದ ತಕ್ಷಣ ಸರಿ ಅವ್ರು ಅಲ್ಲಿಗೂ ಹಾಕ್ಬೋದು, ನರಕಕ್ಕೂ ಹಾಕ್ಬೋದು.
ಯಾಕಂದರೆ ಅದು ಒಂದು ಎಕ್ಸ್ಪೀರಿಯನ್ಸ್ ಅಂತ ಅಂದ್ಕೊಂಡಿದ್ದೆ. ಸೊ ಬಟ್ ಅವ್ರನ್ನ ನೋಡಿದಾಗ ಕೆಲವೊಂದ್ಸಲಿ ತುಂಬ ಬೇಜಾರಾಗ್ತದೆ. ನರ್ಕದಲ್ಲಿರೋರನ್ನ ನೋಡ್ತಾ ಇದ್ರೆ ಬರೀ ಆ ಗಂಜಿ ತಿನ್ಕೊಂಡು ಇದು ಮಾಡಿಕೊಂಡು. ಸೊ ದಟ್ ವಾಸ್ ಲಿಟಲ್ ಡಿಫಿಕಲ್ಟ್ ಟು ಡೈಜೆಸ್ಟ್ ಪಾಪ. ಆಮೇಲೆ ನಾವೇನಾದರೂ ಕುಕ್ ಮಾಡುವಾಗ ನಮಗೆ ಒಂಥರ ಅನಿಸ್ತಿತ್ತು, ಏನಪ್ಪ ನಾವು ಕುಕಿಂಗ್ ಮಾಡ್ಕೊಂಡು ತಿಂತೀವಿ ಬಟ್ ಅವ್ರಿಗೆ ಈ ಊಟನ ಅಂತ. ಬಟ್ ಐ ಥಿಂಕ್ ಎವ್ರಿಬಡಿ ಅದರ ನರ್ಕದಲ್ಲಿ ಐ ಥಿಂಕ್ ಸೂಪರ್ಬ್ ಆಗಿ ಒಂದು ಚಾಲೆಂಜಸ್ನ ಫೇಸ್ ಮಾಡಿ ಸ್ಪೋರ್ಟಿವ್ ಆಗಿ ಅಕ್ಸೆಪ್ಟ್ ಮಾಡಿ ಬಂದರು. ಆ್ಯಂಡ್ ಬರ್ತಿದ್ದಂಗೆ ಶಿಶಿರ್ ಬಿಕೇಮ್ ಕ್ಯಾಪ್ಟನ್, ಅಲ್ಲಿಂದಾನೆ ಕ್ಯಾಪ್ಟನ್. ಸೊ ಐ ಥಿಂಕ್ ಬಟ್ ಚೆನ್ನಾಗಿರ್ತಿತ್ತು ಅಲ್ಲೂ ಒಂದು ವಾರನೂ ಏನಾದರೂ. ಬಟ್ ಇತ್ತು ಆ್ಯಕ್ಚುಲಿ ಆ ಕಾನ್ಸೆಪ್ಟ್ ಕಂಟಿನ್ಯೂ ಆಗಿದ್ರೆ ನಾವೆಲ್ಲ ಮಾತಾಡ್ಕೊಂತೀವಿ, ನೀವೆಲ್ಲ ಒಂದಿನ ಇಲ್ಲಿ ಬರಲೇಬೇಕು ಗುರು ಅಂತ ಗೋಲ್ಡ್ ಸುರೇಶ್ ಎಲ್ಲ ಅಲ್ಲಿ ಕೂತ್ಕೊಂಡು ಹೇಳ್ತಾರೆ. ನೀವು ಬರ್ತೀರೋ ಒಂದಿನ ಇಲ್ಲಿ ರೊಟೇಷನ್ ಆಗೇ ಆಗುತ್ತೆ, ಏನೋ ಒಂದು ಇದ್ದೇ ಇರುತ್ತೆ. ಒಂದು ಟಾಸ್ಕ್ ಇಷ್ಟದಲ್ಲಿ ಆಗಿರಬೇಕು, ಇಲ್ಲ ಲೈಕ್ ಇವಾಗ ಹೆಂಗೆ ಕಳಪೆ ಕೊಟ್ಟರೆ ಜೈಲಿಗೆ ಹೋಗ್ತೀವಿ ಅಂತ ಇದೆ, ಅದೇ ಥರ ನರ್ಕಕ್ಕೆ ಹೋಗೋಕ್ಕೂ ಒಂದು ಇದಿತ್ತು, ಒಂದು ಆಪರ್ಚುನಿಟೀಸ್ ಇತ್ತು ಎಲ್ಲರಿಗೂ. ಬಟ್ ಐ ಥಿಂಕ್ ಅದೇ ಕಾನ್ಸೆಪ್ಟ್ ಇದಾಯಿತು. ಓಕೆ. ಸೊ ಈಗ ಬಿಗ್ ಬಾಸ್ ಮನೆಗೆ ಹೋದರೆ ಇಲ್ಲ ಪಾಸಿಟಿವ್ ಆಗಿ ಟ್ರೋಲ್ಸ್ ಆಗ್ತಿರ್ತಾರೆ, ನೆಗೆಟಿವ್ ಆಗಿ ಟ್ರೋಲ್ಸ್ ಆಗ್ತಿರ್ತಾರೆ, ಎಲ್ಲ ರೀತಿ ಈಗ ಸೋಷಿಯಲ್ ಮೀಡಿಯಾ ಒಂಥರ ಎಲ್ಲ ರೀತಿಯೂ ಜನ ಟ್ರೋಲ್ ಮಾಡೋ ಇರ್ತಾರೆ. ಸೊ ಬಟ್ ನಿಮ್ಮ ಬಗ್ಗೆ ಆಲ್ಮೋಸ್ಟ್ ಆಲ್ 99% ಹೇಳಕ್ಕೆ ಹೋದರೆ ಎಲ್ಲೂ ನೆಗೆಟಿವ್ ಟ್ರೋಲ್ಸ್ ಸಿಗೋದೇ ಇಲ್ಲ ನಮಗೆ ಧರ್ಮ ಕೀರ್ತಿರಾಜ್ ಅವ್ರ ಬಗ್ಗೆ. ಸೊ ಅದು ಆಚೆ ಬಂದಿದ ತಕ್ಷಣ ಅದನ್ನು ನೋಡಿ ಹೇಗೆ ಫೀಲ್ ಆಯಿತು? ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಪಾಸಿಟಿವ್ ಟ್ರೋಲ್ಸೇ ಇದೆ ನಿಮ್ಮ ಬಗ್ಗೆ, ಪಾಸಿಟಿವ್ ಕಾಮೆಂಟ್ಸ್ ಇದೆ. ಸೊ ಅದು ಹೇಗೆ ಅನ್ನಿಸ್ತು ನೆಗೆಟಿವ್ ಇಲ್ಲ ಅಂತಂದಾಗ? ಎಲ್ಲ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಟ್ರೋಲ್ಸ್ ಅನ್ನೋದು ಒಬ್ಬೊಬ್ಬರಿಗೆ ತುಂಬ ಲೈಕ್ ನೆಗೆಟಿವ್ ಆಗಿ ತೊಗೊಂಡ್ಬಿಡ್ತಾರೆ ಲೈಫಲ್ಲಿ. ಬಟ್ ನನ್ನ ವಿಷಯದಲ್ಲಿ ಐ ಥಿಂಕ್ ಎಲ್ಲ ಟ್ರೋಲ್ ಪೇಜಸ್ಗೂ ಥ್ಯಾಂಕ್ಸ್. ಒಂದು ಎಲ್ಲೂ ನೆಗೆಟಿವ್ ಅಂತ ಒಂದೂ ಇಲ್ಲ. ಪ್ರತಿಯೊಂದು ಇದು ಪೋಸ್ಟ್ ನೋಡಿದಾಗ, ಮೀಮ್ಸ್ ನೋಡಿದಾಗ ಇಲ್ಲ, ಎವ್ರಿಥಿಂಗ್ ವಾಸ್ ಲೈಕ್ ಪಾಸಿಟಿವ್. ಧರ್ಮರಾಯ ಅಂತೆಲ್ಲ ಹೆಸರು ಇಟ್ಬಿಟ್ರು. ಸೊ ಈ ಥರ ಎಲ್ಲ ಬಂದಿತ್ತು. ಬಟ್ ಅಗೇನ್ ಹ್ಯಾವ್ ಟು ಥ್ಯಾಂಕ್ ದೆಮ್. ಆ್ಯಂಡ್ ಐ ಥಿಂಕ್ ನಾನು ಅವಾಗಲೇ ಹೇಳ್ದಂಗೆ ನಾನು ಹೆಂಗಿದ್ನೋ ಐ ವಾಸ್ ಜಸ್ಟ್ ದೇರ್ 55 days ಅದೇ ಥರ. ಎಲ್ಲೂ ಹಿಂದೆಗಡೆ ಒಂದು ಮಾತಾಡೋದು, ಮುಂದೆಗಡೆ ಒಂದಿರೋದು, ಇಲ್ಲ ಎಲ್ಲೋ ಒಂದು ಸುಳ್ಳು ಹೇಳೋದು ಮತ್ತು ಇದು ಐ ಡೋಂಟ್ ಥಿಂಕ್ ಅದು ಆಗಲಿಲ್ಲ. ಸೊ ಐ ಥಿಂಕ್ ಪ್ರತಿಯೊಬ್ಬರು ಐ ಥಿಂಕ್ ದೇ ಲೈಕ್ ಮೀ ಫಾರ್ ದಟ್. ಇಷ್ಟ ಆಯಿತು. ಆ್ಯಂಡ್ ನಾನು ಆಚೆ ಕಡೆ ಬಂದಾಗ ಐ ಥಿಂಕ್ ಟ್ರೋಲ್ಸ್ ಆಗಿರ್ಬೋದು, ಆಮೇಲೆ ಫ್ಯಾನ್ಸ್ ಸಪೋರ್ಟ್ ಮಾಡಿರೋದಾಗಿರ್ಬೋದು, ಮೆಸೇಜಸ್ ಬಂದಿರೋದಾಗಿರ್ಬೋದು ಇನ್ಬಾಕ್ಸಲ್ಲಿ. ಐ ವಾಸ್ ಲೈಕ್ ನಮ್ಮ ತಂದೆಯವ್ರದ್ದು ಯಾವುದೋ ಒಂದು ವೀಡಿಯೋ ಹಾಕಿದಾಗ ಒಂದು 6 million ವ್ಯೂಸ್ ಬಂತು. ಆ್ಯಂಡ್ ದರ್ಶನ್ ಸರ್ ಫ್ಯಾನ್ಸ್ ಐ ಥಿಂಕ್ ಪ್ರತಿಯೊಬ್ಬರೂ ಐ ಥಿಂಕ್ ಹ್ಯೂಜ್ ಫ್ಯಾನ್ ಫಾಲೋಯಿಂಗ್ ಇರೋದ್ರಿಂದ ಅವರು ಎಲ್ಲೋ ಒಂದು ಕಡೆ ದರ್ಶನ್ ಸರ್ ಹುಡುಗ ಅವನು, ಸೊ ಅವ್ನು ಸಪೋರ್ಟ್ ಮಾಡೋಣ ಅಂತ ಐ ಥಿಂಕ್ ಸುಮಾರು ಫ್ಯಾನ್ಸ್ ಐ ಥಿಂಕ್ ದೇವ್ ಜೈ ಡಿ ಬಾಸ್ ಆ್ಯಂಡ್ ಜೈ ಧರ್ಮ ಈ ಥರ ಎಲ್ಲ ಒಂದು ನನಗೆ ಸಪೋರ್ಟ್ ಮಾಡಿದೆ. ಥ್ಯಾಂಕ್ಫುಲ್ ಟು ಎವ್ರಿಬಡಿ. ಬಟ್ ಕೆಲವು ವೀಕ್ಷಕರಿಗೆ ಏನು ಅನ್ನಿಸ್ತಿದೆ ಅಂದರೆ ಅತಿಯಾದ ಒಳ್ಳೆತನದಿಂದ ಧರ್ಮ ಅವರು ಮನೆಯಿಂದ ಬೇಗ ಹೊರಗೆ ಬರಬೇಕಾಯ್ತು ಅಂತ ಕೆಲವ್ರ ಅಭಿಪ್ರಾಯ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಐ ಡೋಂಟ್ ಥಿಂಕ್. ಯಾಕಂದರೆ ಇತ್ತು ನನ್ನಲ್ಲಿ ಆ ವೀಕಲ್ಲಿ ಸ್ವಲ್ಪ ಪರ್ಫಾರ್ಮೆನ್ಸು, ಟಾಸ್ಕ್ ವಿಷಯ ಆಗಿರ್ಬೋದು, ಪ್ರತಿಯೊಂದೂ ಐ ವಾಸ್. ಆಮೇಲೆ ಅನುಷಾದು ನಂದು ಜಗಳ ಆದಾಗ ನಾನು ಚೇಂಜ್ ಆಗಿದ್ದು. ಆ್ಯಂಡ್ ಅಲ್ಲೇ ಮನೆಯವರೇ ಹೇಳ್ತಾಯಿದ್ರು, ಮಂಜು ಅವರಾಗಿರ್ಬೋದು, ತ್ರಿವಿಕ್ರಮ್, ಎಲ್ಲಿಟ್ಟಿದೆ ಗುರು ಇದೆಲ್ಲ ಆನ್ಲೈನರ್ಸ್ ಎಲ್ಲ ಬರ್ತಾಯಿದೆ ಇವಾಗ ಆಚೆ. ಆ್ಯಂಡ್ ನಾಮಿನೇಷನ್ ಮಾಡೋಕ್ಕೆ ಮಾತಾಡಿದ ರೀತಿ ಆಗಿರ್ಬೋದು, ಚೈತ್ರಕ ಅವ್ರನ್ನ ನಾಮಿನೇಟ್ ನಂದು ಅವ್ರದ್ದು ಒಂದು ದೊಡ್ಡ ಗಲಾಟೆ ಆಗುತ್ತೆ. ಸೊ ಅದೆಲ್ಲ ನೋಡಿದಾಗ ಐ ಫೆಲ್ಟ್ ಇನ್ನೂ ಇತ್ತು ನನಗೇನೋ ಐ ಥಿಂಕ್ ಇಟ್ ವಾಸ್ ಇದು. ಬಟ್ ಅಗೇನ್ ವೋಟಿಂಗು ಮತ್ತು ಇದು ಆಮೇಲೆ ಒಳ್ಳೆತನ ಇದ್ದರೆ ಅದು ಇಟ್ಸ್ ಡಿಫಿಕಲ್ಟ್ ಟು ಟೆಲ್. ಬಟ್ ಥ್ಯಾಂಕ್ಸ್. ಐ ಮೀನ್ ಪ್ರತಿಯೊಬ್ಬರೂ ಅವ್ರು ಹಂಗೆ ಅನಿಸಿದ್ರೆ ಐ ಶುಡ್ ಬಿ ಗ್ರೇಟ್ಫುಲ್ ಟು ದೆಮ್. ದಟ್ ಎಲ್ಲೋ ಒಳ್ಳೆತನಕ್ಕೆ ಒಂದೊಂದ್ಸಲಿ ಸೂಟ್ ಆಗಲ್ಲ ಅಂತ ಹೇಳ್ತಿದ್ರು. ಬಟ್ ಐ ಫೀಲ್ ಎಲ್ಲ ಥರ ಇದ್ರೇ ಮಜಾ ಮನೆ. ಬಟ್ ಅಷ್ಟು ದಿನ ಇದ್ದಿದ್ದು ಕಮ್ಮಿ ಏನಲ್ಲ. 55 days is it's a beautiful, it's a long journey. 55 days ಸಡನ್ಲಿ ನನಗೆ ಈ ಫೋನ್ ವಿಡ್ರಾಲ್ ಸಿಂಪ್ಟಮ್ಸ್ ಅದೆಲ್ಲ ಏನೂ ಆಗ್ತಿರ್ಲಿಲ್ಲ. ಆಮೇಲೆ ಟಿ ವಿ ಇಲ್ಲ, ಫೋನ್ ಇಲ್ಲ, ಅದೆಲ್ಲ ಏನಿಲ್ಲ. ಸೊ ಈ ಎದೊಳೋದು ಮಲಗೋದು ಟೈಮಿಂಗ್ ನಮಗೆ ಗೊತ್ತಾಗೋದೇ ಇಲ್ವಲ್ಲ. ಸೊ ಎಷ್ಟೊತ್ತಿಗೆ ಎದೊಳ್ತೀವಿ, ಎಷ್ಟೊತ್ತಿಗೆ ತಿಂತೀವಿ ಏನು. ಸೊ ಅದೊಂದು ನನಗೆ ಇಮೋಷ್ನಲಿ ಅಟ್ಯಾಚ್ಮೆಂಟ್ ಇರೋದು ನಮ್ಮ ತಂದೆ ತಾಯಿ ಅಕ್ಕ. ಸೊ ಅದನ್ನು ಎಲ್ಲಾದರೂ ಒಂದು ಬೇಜಾರಾದಾಗ, ಏನಾದರೂ ಅಲ್ಲಿ ಏನಾದರೂ ಇನ್ಸಿಡೆಂಟ್ ಆದಾಗ ಐ ಯೂಸ್ ಟು ಮಿಸ್ ದೆಮ್ ಅ ಲಾಟ್. ಅದು ಒಂದು ಬಿಟ್ಟರೆ ಐ ವಾಸ್ ಕಂಫರ್ಟಬಲ್ ಅಂಡ್ ಓಕೆ. ಸೊ ಅದನ್ನ ಬಿಟ್ಟರೆ ನಿಮ್ಮ ಲೈಫಲ್ಲಿ ನಡೀತಾ ಇದ್ದಿದ್ದು ಏನು ಮಿಸ್ ಮಾಡ್ಕೊಂಡ್ರಿ ಮತ್ತೆ ಬಿಗ್ ಬಾಸ್ಗೆ ಹೋದಾಗ? ಈಗ ಫೋನ್ ಏನಿಲ್ಲ ಅಂತಂದ್ರಿ, ಟಿವಿ ಏನಿಲ್ಲ ಅಂತಂದ್ರಿ, ಮತ್ತೆ ಏನು ಮಿಸ್ ನನಗೆ ಐ ಥಿಂಕ್ ಮೈ ಬೈಕಿಂಗು. ಆಮೇಲೆ ಐ ಗೋ ಆನ್ ಲಾಟ್ ಆಫ್ ರೈಡ್ಸ್ ಎವ್ರಿ ಸಂಡೇ. ದಟ್ಸ್ ಲೈಕ್ ಒನ್ ಇದು ನನಗೆ ಲೈಕ್ ಸ್ಟ್ರೆಸ್ ಬಸ್ಟರ್ ಅದು. ಆಮೇಲೆ ಕಾರು ಓಡಿಸೋದು, ಮ್ಯೂಸಿಕ್ ಹಾಕೊಂಡು, ದಟ್ ಆಚೆ ಕಡೆ ಟ್ರಾಫಿಕ್. ಆ್ಯಂಡ್ ಪ್ರಾಬ್ಲಿ ಎಸ್ ಆಬ್ವಿಯಸ್ಲಿ ಶೂಟಿಂಗ್ ನಾನು ಮಿಸ್ ಮಾಡ್ಕೊತಿದ್ದೆ. ಯಾಕಂದರೆ ಆ ಫೀಲೇ ಬೇರೆ, ಆ ಎನರ್ಜಿನೇ ಬೇರೆ.
ಬಟ್ ಅಗೇನ್ ಐ ಹ್ಯಾವ್ ಟು ಥ್ಯಾಂಕ್ ಬಿಗ್ ಬಾಸ್, ಯಾಕಂದರೆ ಐ ಫೀಲ್ ನಾವು ನಾನು ಆಚೆ ಕಡೆ ಹೋದಾಗ ರೆಸ್ಪಾನ್ಸ್ ಅಂತ ಏನಿಲ್ಲ. ಐ ಆಮ್ ಮೋರ್ ಎಕ್ಸೈಟೆಡ್ ನಾವು ಶೂಟಿಂಗ್ ಹೋಗೋಕ್ಕೆ. ಬಿಕಾಸ್ ನಾವು ಔಟ್ಡೋರ್ ಶೂಟ್ ಮಾಡಿದಾಗ ಇಲ್ಲ ಜನರ ಮಧ್ಯೆ ಶೂಟ್ ಮಾಡಿದಾಗ ಹೆಂಗಿರುತ್ತೆ ಅಂತ ಅದನ್ನ ಐ ವಾಂಟ್ ಟು ಸಿ. ಈಗ ಪ್ರಾಬಬ್ಲಿ ಇನ್ನೂ ಜಾಸ್ತಿ ಹತ್ರ ರೀಚ್ ಆಗಿದ್ದೀರಾ, ಜನರ ಮನಸ್ಸಿಗೆ ರೀಚ್ ಆಗಿದ್ದೀರಲ್ವಾ. ಸೊ ಈಗ ಮನೆಯಲ್ಲಿನ ಸಂದರ್ಭಗಳಿರಬಹುದು, ಅಲ್ಲಿರುವಂತಹ ಕಂಟೆಸ್ಟೆನ್ಸು, ಒಬ್ಬೊಬ್ರದ್ದು ಒಂದೊಂದು ವ್ಯಕ್ತಿತ್ವ, ನಿಮಗೆ ಹೊಂದ್ಕೊಳ್ಳೋದಕ್ಕೆ ಕಷ್ಟ ಆಯ್ತಾ? ಆ್ಯಂಡ್ ಯಾವ ಸ್ಪರ್ಧಿ ಜೊತೆ ನಿಮಗೆ ಹೊಂದ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಯ್ತು? ಯಾರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಕಷ್ಟ ಆಯಿತು? ನಾನು ಎಲ್ಲರ ಜೊತೆನೂ ಚೆನ್ನಾಗಿದ್ದೆ. ಅದೊಂದು ಪ್ರಾಬ್ಲಮ್ ಆಗ್ತಾಯಿತ್ತು ನನಗೆ ನಾಮಿನೇಷನ್ ಟೈಮಲ್ಲಿ. ಎಲ್ಲರ ಜೊತೆ ನಗ್ನಗ್ತಾ ಚೆನ್ನಾಗಿರ್ತೀನಿ, ಎಲ್ಲರ ಜೊತೆನೂ ಆರಾಮಾಗಿರ್ತೀನಿ. ಐ ಮೀನ್ ಮನಸ್ತಾಪಗಳು ಇರಲಿಲ್ಲ, ಇಲ್ಲ ಬ್ಯಾಕ್ ಬೈಟಿಂಗ್ ಥರ ಇರಲಿಲ್ಲ. ಆ್ಯಂಡ್ ಎವ್ರಿಬಡಿ ಯೂಸ್ ಟು ಲೈಕ್ ಮೀ ಆಲ್ಸೋ ಅದೇ ಥರ. ಲೈಕ್ ಪ್ರತಿಯೊಬ್ಬರೂ ನನ್ನ ಜೊತೆ ಲೈಕ್, ಬಟ್ ಎಲ್ಲೋ ಒಂದು ಕಡೆ ಒಂದು ಟಾಸ್ಕ್ ವಿಷಯ ಅಂತ ಬಂದಾಗ ವಿ ಹ್ಯಾವ್ ಟು ನಾಮಿನೇಟ್. ಆ್ಯಂಡ್ ಅದನ್ನು ಹುಡುಕಿ ಲೈಕ್ ಎಲ್ಲೋ ಒಂದು ಮಿಸ್ಟೇಕ್ಸ್ ಅಂತ ಇದ್ದಾಗ ಐ ಯೂಸ್ ಟು ನಾಮಿನೇಟ್. ಕೆಲವೊಂದು ಸಲ ಐ ಥಿಂಕ್ ಒನ್ಸ್ ಆರ್ ಟ್ವೈಸ್ ಸುದೀಪ್ ಸರೇ ಬೇಜಾರು ಮಾಡ್ಕೊಂಡು, ಧರ್ಮ ಯು ನೀಡ್ ಟು ಗಿವ್ ಮೋರ್ ವ್ಯಾಲಿಡ್ ರೀಸನ್ಸ್ ಫಾರ್ ನಾಮಿನೇಷನ್ ಅಂತ. ಅವನ ಮನಸ್ಸಲ್ಲಿ ಅನ್ಕೊತಾ ಇದ್ದೆ, ಏನು ಇಲ್ವಲ್ಲ ಸರ್ ಹೇಳಕ್ ಇವ್ರ ಬಗ್ಗೆ ಅಂದರೆ ನಥಿಂಗ್ ಇದು. ಬಟ್ ಬಂದಾಗ ಓಕೆ, ಲೈಕ್ ಇನ್ಸ್ಟೆನ್ಸಸ್ ಇದ್ದಾಗ ಯೂಸ್ ಟು ಥಿಂಕ್. ಬಟ್ ಯಾರ ಜೊತೆನೂ ನೀವು ಏನು ಕೇಳಿದ್ರಿ ಇಲ್ಲಿ, ಲೈಕ್ ಹೂ ವಾಸ್ ದ ಬಾಂಡಿಂಗ್ ಅನ್ನೋದು ಐ ಥಿಂಕ್ ಇನಿಷಿಯಲಿ ಐ ಥಿಂಕ್ ಗೌತಮಿ ಅವ್ರ ಜೊತೆ ಮತ್ತು ಇವರು ಮೋಕ್ಷಿತ್ ಅವ್ರ ಜೊತೆ ಕಮ್ಮಿ ಇತ್ತು. ಐ ಡೆಂಟ್ ಅಷ್ಟೊಂದು ಬಾಂಡಿಂಗ್ ಇರಲಿಲ್ಲ. ಹಂಗಂತೇಳಿ ವಿ ನೆವರ್ ಹ್ಯಾಡ್ ಎನಿಥಿಂಗ್ ರಾಂಗ್ ವಿತ್ ಈಚ್ ಅದರ್. ಅಂದರೆ ಆ ಕೋಪ ಮತ್ತು ಇದೆಲ್ಲ ಅವರು ಒಂದು ಸೈಲೆಂಟ್ ನೇಚರ್ ಅವ್ರದ್ದು, ಮೋಕ್ಷಿತ ಅವ್ರದ್ದು, ಐ ಮೀನ್ ಇವ್ರದ್ದು. ಆ್ಯಂಡ್ ಅವ್ರದ್ದೇ ಒಂದು ಗ್ರೂಪಲ್ಲಿ ಇರ್ತಾಯಿದ್ರು. ಸೊ ಗೌತಮ್ ಇಸ್ ವೆರಿ ಸೈಲೆಂಟ್. ಲಾಸ್ಟ್ ಇವಾಗ ಐ ಥಿಂಕ್ ಶೀಸ್ ಓಪನ್ಡ್ ಅಪ್. ನಾವಿಬ್ಬರು ಮಾತಾಡೋಕ್ಕೆ ಶುರು ಮಾಡಿದೆ ಇತ್ತೀಚೆಗೆ, ಇವಾಗ ಬರೋ ಟೈಮಲ್ಲಿ. ಬಟ್ ಮೋಕ್ಷಿತ ಅಗೇನ್ ಶೀಸ್ ಕಮ್ ಔಟ್ ಆಫ್ ದರ್ ಗ್ರೂಪ್. ಆಮೇಲೆ ನಾನೇ ಉತ್ತಮ ಕೊಟ್ಟೆ ಅವ್ರಿಗೆ, ಯಾಕಂದರೆ ತುಂಬ ಬ್ಲೂಮ್ ಆಗ್ತಾಯಿದ್ದಾರೆ, ತುಂಬ ಚೆನ್ನಾಗಿ ಇವಾಗ ಮಾತಾಡ್ತಾಯಿದ್ದಾರೆ. ಸೊ ಐ ಥಿಂಕ್ ಅಲ್ಲಿ ಸ್ವಲ್ಪ ಐ ಯೂಸ್ ಟು ಫೀಲ್ ಓನ್ಲಿ ಅವರಿಬ್ಬರು ಜೊತೆಗೆ. ಆ್ಯಂಡ್ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿತ್ತು, ಎಸ್ಪೆಷಲಿ ನಾಮಿನೇಷನ್ ಟೈಮಲ್ಲಿ. ಆಮೇಲೆ ಅವ್ರು ಕೊಟ್ಟಿದ್ದ ರೀಸನು ನಂಗೆ ಇಷ್ಟ ಆಗಲಿಲ್ಲ. ನನ್ನ ಕ್ಯಾಪ್ಟನ್ಸಿ ಟಾಸ್ಕಿಗೆ ಅವ್ರೇನೋ ಒಂದು ರೀಸನ್ ಕೊಟ್ಟಿದ್ದಕ್ಕೆ ಇದಾಯಿತು. ಸೊ ಅವ್ರ ಜೊತೆನೇ, ಇಲ್ಲಾಂದರೆ ಐ ಡೋಂಟ್ ಥಿಂಕ್. ಆ್ಯಂಡ್ ಅವ್ರ ಜೊತೆ ಅದಾದಮೇಲೆ ನಂದು ಮೋಕ್ಷಿತ ಅದೊಂದು ಡ್ಯಾನ್ಸ್ ಎಲ್ಲ ಆಗಿತ್ತು, ಬಟ್ ಅದೆಲ್ಲೂ ಪ್ಲೇ ಆಗಿಲ್ಲ. ಬಟ್ ಫೋಟೋಸ್ ಎಲ್ಲ ತುಂಬ ವೈರಲ್ ಆಗೈತೆ. ಸೊ ಇಟ್ ವಾಸ್ ಅ ನೈಸ್. ನಾನು ಪ್ರತಿಯೊಬ್ಬರಿಗೂ ಅದೇ ಹೇಳ್ದಂಗೆ ಎಲ್ಲರ ಜೊತೆನೂ ಎಲ್ಲರನ್ನೂ ಒಳ್ಳೆಯವರಾಗೆ ನೋಡಿದ್ರಿ ನೀವು ಹಾಗಿದ್ರೆ. ಓಕೆ, ಸೊ ಈಗ ಟಾಸ್ಕ್ ಅಂತ ಬಂದಾಗ ನಿಮಗೆ ನೀವು ಅಲ್ಲಿ ಟಾಸ್ಕ್ ಪರ್ಫಾರ್ಮ್ ಮಾಡಿದ್ದಕ್ಕೆ ಎಷ್ಟು ಮಾರ್ಕ್ಸ್ ಕೊಟ್ಕೊಡ್ತೀರಾ ಔಟ್ ಆಫ್ 10? ಐ ಥಿಂಕ್ 8. ಡೆಫಿನೆಟ್ಲಿ 8. ಯಾಕಂದರೆ ಎಲ್ಲೋ ಒಂದು ಕಡೆ ನಾನು ಒಂದು ಸ್ಯಾಕ್ರಿಫೈಸಿಂಗ್ ನೇಚರ್ ಅದೇ ನನಗೆ ಮುಳುವಾಯಿತು ಒಂದು 2 ಕಡೆ. ಲೈಕ್ ಎಲ್ಲೊಂದು ಕಡೆ ಸರಿ ಬೇಡ ನೀವು ಆಡಿ, ಇಲ್ಲ ಚೈತ್ರಕ ಅವರು ಪಾಪ ಅವ್ರು ಇಂಜುರಿ ಆಗಿತ್ತು, ಬೇಡ ಈ ಟಾಸ್ಕ್ ಬೇಡ, ನೀವು ಆಡಿ ಈ ಟಾಸ್ಕು, ನೀವು ಸ್ವಲ್ಪ ಅದಾದಮೇಲೆ ನೀವು ಫಿಸಿಕಲ್ ಟಾಸ್ಕ್ ಮೇಜರ್ ಬರುತ್ತೆ, ನಾನು ಆಡ್ತೀನಿ. ಸೊ ಹಿಂಗೆಲ್ಲ ನಾನು ಇದು ಮಾಡ್ತಿದ್ದೆ. ಅದು ಒಂದು 2-3 ಕಡೆ ಆಗಿರೋದು. ಬಟ್ ನುಗ್ತಾ ಇದೆ, ಇಲ್ಲ ನಾನು ಆಡ್ತೀನಿ, ಎಸ್ಪೆಷಲಿ ವೆನ್ ಕಮ್ಸ್ ಟು ಪ್ರಾಪರ್ ಫಿಸಿಕಲ್ ಟಾಸ್ಕ್. ಆ್ಯಂಡ್ ಇದರಲ್ಲಿ ಐ ಯೂಸ್ ಟು ಸಮ್ಟೈಮ್ಸ್ ಯಾರು ಇಂಟೆಲಿಜೆಂಟ್ ಇನ್ ದ ಸೆನ್ಸ್ ಈ ಪಝಲ್ಸ್ ಎಲ್ಲ ಬರುತ್ತಲ್ಲ, ಅದರಲ್ಲೆಲ್ಲ ಐ ಯೂಸ್ ಟು ಟೆಲ್ ಓಕೆ ನೀವು ಹೋಗಿ ಯಾರಾದರೂ, ಬಿಕಾಸ್ ಐ ವಾಸ್ ಮೋರ್ ಕಂಫರ್ಟಬಲ್ ಡೂಯಿಂಗ್ ಮೋರ್ ಆಫ್ ಫಿಸಿಕಲ್ ಕೈಂಡ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ, ಟಾಸ್ಕು ಮತ್ತು ಇದೆಲ್ಲ. ಸೊ ಆ ನಿಟ್ಟಲ್ಲಿ ಐ ಥಿಂಕ್ 8 out of 10. ಆ್ಯಂಡ್ ಎಲ್ಲೋ ಒಂದು ಕಡೆ ಐ ಡಿಂಟ್ ಶೈ. ಇವತ್ತು ಆ್ಯಕ್ಚುಲಿ ಡಾಕ್ಟ್ರಿಗೆ ಹೋಗಬೇಕು, ಯಾಕಂದರೆ ಅಲ್ಲೊಂದು ಬಿದ್ದಿದ್ದು 8 ಸೆಕೆಂಡ್ ವೀಕಲ್ಲಿ ಆ ಬಾಲ್ ಟಾಸ್ಕಲ್ಲಿ ರಂಜಿತ್ ನನಗೆ ಮತ್ತು ತ್ರಿವಿಕ್ರಮ್ಗೆಲ್ಲ ಆಗಿರುತ್ತೆ. ಸೊ ಅಲ್ಲಿ ನನಗೆ ಬಿದ್ದಿದ್ದು 8. ಮತ್ತು ರಜತ್ತು ಮೊನ್ನೆ ಲಾಸ್ಟ್ ನಾನು ಹೊರಡೋ ಟೈಮಲ್ಲಿ ಒಂದು ಟಾಸ್ಕ್ ಇರುತ್ತೆ, ಬಾಲ್ ಬರುತ್ತೆ, ನಾನು ತ್ರಿವಿಕ್ರಮ್ ಒಂದು ಟೀಮು, ಮಂಜನಾ ಮತ್ತು ಇವರು. ಸೊ ಅಲ್ಲಿ ನನ್ನ ಮೇಲೆ ಬಿದ್ದು, ಪಾಪ ನಾಟ್ ಬೈ ಪರ್ಪಸ್ಫುಲ್ ಆಗಲ್ಲ, ಆಕ್ಸಿಡೆಂಟ್ಲಿ ಬಿದ್ದು ಅವ್ರ ಕೈ ಹೊಡೆದು. ಸೊ ಇನ್ನೂ ರಿಪ್ ಕೇಜ್ ಪೇನ್ ಇದೆ. ಸೊ ಐ ಥಿಂಕ್ ಐ ಹ್ಯಾವ್ ಗಿವನ್ ಮೈ ಬೆಸ್ಟ್ ಆ್ಯಂಡ್ ಕಮ್ಸ್ ಟು ಫಿಸಿಕಲ್ ಟಾಸ್ಕ್. ಇದೆ. ಇನ್ನೊಂದು ಪೋಸ್ಟರ್ ಟಾಸ್ಕಲ್ಲೂ ಅಷ್ಟೇ, ಅವರಿಬ್ಬರು ಜಗಳ ಹೆಂಗಿತ್ತು, ಯಾರ್ದು ಮಂಜನಾ ಮತ್ತು ತ್ರಿವಿಕ್ರಮ್ದು. ಬಟ್ ಈ ಕಡೆ ನಂದು ಧನರಾಜು ಚೈತ್ರ ಅವ್ರದ್ದು ಸರಿಯಾಗಿತ್ತು, ಲೈಕ್ ಒದ್ಲಾಡಿ ಬಿದ್ದು. ಎಲ್ಲ ಒಂದು ಕಡೆ 8 out of 10 ನಿಮ್ಮ ಪ್ರಕಾರ ನೀವು. ಓಕೆ, ಸೊ ಬಿಗ್ ಬಾಸ್ ಮನೇಲಿ ಯಾರಿಗಾದ್ರೂ ಸಾರಿ ಹೇಳೋದಾದ್ರೆ ಯಾರಿಗೆ ಹೇಳ್ತೀರಾ? ಸಾರಿ ಯಾರಿಗೆ? ಐ ಥಿಂಕ್ ಭವ್ಯ, ಐ ಥಿಂಕ್ ಸ್ವಲ್ಪ ಒಂಚೂರು ರೂಢಾಗಿ ಮಾತಾಡಿದೆ. ಬಿಡ್ಡಿಂಗ್ ಟೈಮಲ್ಲಿ ನನ್ನ ಸ್ವಲ್ಪ ಕಮ್ಮಿಗೆ ತೊಗೊಂಡಿರ್ತಾರೆ. ಆಮೇಲೆ ಅವ್ರ ಕಾಲ ಮೇಲೆ ಕಾಲಕ್ಕೆ ಒಂದು ಸ್ಟೈಲಾಗಿ ಹಿಂಗೆ ಎಸಿತಾರೆ, ಹಿಂಗೆ ಇದು ಮಾಡೋವಾಗ. ಬಟ್ ಐ ಟೋಲ್ಡರ್ ಲೈಕ್ ಅವ್ರು ಪಾಪ ಭಾಳ ಬೇಜಾರು ಮಾಡ್ಕೊಂಡ್ರು. ಆಮೇಲೆ ನಾನು ಹೋಗುವಾಗ ಅದನ್ನು ಎಲಿಮಿನೇಟ್ ಆದಾಗ ಪಾಪ ಒಂದು ಇದರಲ್ಲಿ ಟಿಶ್ಯೂನಲ್ಲಿ ಆ ಕಾಜಲ್ ಕಣ್ಕೊಬ್ಬರು ಅದರಲ್ಲಿ ಪಾಪ ಬರ್ದಿದ್ದಾರೆ. ಸೊ ಲೈಕ್ ಪ್ಲೀಸ್ ಡೋಂಟ್ ಟೇಕ್ ಮೀ ರಾಂಗ್, ಐ ವಾಸ್ ಲೈಕ್ ಅದು ಇದಾಗಿದ್ದಲ್ಲಿ ಅದೇನೋ ಕನ್ಫ್ಯೂಷನ್ ಆಯಿತು ಅಂತ.
ಸೊ ನಾನು ಅಲ್ಲಿ ಒಂದು ಕೆಲವೊಂದು ಹಾರ್ಶ್ ಇನ್ ದ ಸೆನ್ಸ್ ಲೈಕ್ ಬೇಜಾರ್ದು ಮಾತಾಡಿದೆ. ಸೊ ಅವ್ರ ಕಣ್ಣಲ್ಲಿ ನೀರು ಹಾಕಿದ್ರು. ಮತ್ತೆ ಸಾರಿ ಬಾಬಾ ಬೇರೆ ಮಾಡ್ಕೊಂಬಿಡಿ ಅಷ್ಟೇ. ಪಾರ್ಟ್ ಆಫ್ ದಿ ಗೇಮ್ ಅಷ್ಟೇ ಅಲ್ವಾ? ಅವ್ರಿಗೆ ಸಾರಿ. ಸಾರಿ ಹೇಳಕ್ ಇಷ್ಟಪಡ್ತೀರಾ? ಸಾರಿ. ಓಕೆ, ಆ್ಯಕ್ಚುಲಿ ಅವ್ರು ಹೇಳಬೇಕು, ಬಟ್ ನಾನು ಹೇಳ್ತೀನಿ ಯಾಕಂದ್ರೆ ಅವ್ರು ಅಷ್ಟೊಂದು ಕಣ್ಣಲ್ಲಿ ನೀರು ಹಾಕಿದ್ರು. ಧರ್ಮ ಕೀರ್ತಿರಾಜ್ ಅವರೇ ಸಾರಿ ಹೇಳ್ಬಿಡ್ತಾರೆ ಬೇರೆಯವರಿಂದ ಬೇಜಾರಾಗಿದ್ರು. ಸಿನಿಮಾಗಳಲ್ಲಿ ನಿಮ್ಗೆ ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ದು ಅನುಷಾ ರೈ ಅಂಡ್ ಬಿಗ್ ಬಾಸ್ ಮನೆಗೂ ಕೂಡ ಒಟ್ಟಿಗೆ ಎಂಟ್ರಿ ಆಗ್ತೀರಾ. ಅಂಡ್ ಅಲ್ಲಿ ಮೋಸ್ಟ್ಲಿ ಇರೋಷ್ಟು ಜನ ಕಂಟೆಸ್ಟೆಂಟ್ಸ್ ಅಲ್ಲಿ ಸ್ವಲ್ಪ ನಿಮ್ಗೆ ಕ್ಲೋಸ್ ಆಗಿದ್ದು ಅನುಷಾನ್ ಆಸ್ ಅ ಫ್ರೆಂಡ್, ಆಸ್ ಅ ಸಪೋರ್ಟ್ ಸಿಸ್ಟಮ್ ಅಲ್ಲಿ ನಿಮ್ಗೆ. ಅಂಡ್ ಅದು ನಿಮಗೆ ಎಲ್ಲೋ ಒಂದ್ ಕಡೆ ಅಡ್ವಾಂಟೇಜ್ ಆಯ್ತಾ ಅಥವಾ ಡಿಸ್ಅಡ್ವಾಂಟೇಜ್ ಆಯ್ತಾ? ನಿಮಗೆ ಏನ್ ಅನ್ಸುತ್ತೆ? ಅನುಷಾ ಅದು ನಂದು ಫ್ರೆಂಡ್ಶಿಪ್ ಐ ಥಿಂಕ್ ಸಿನಿಮಾ ಶೂಟ್ ಮಾಡ್ತಿದ್ವಿ, ಬಟ್ ಸೆಟ್ಟಲ್ ಕೆಲವು ಏನೋ ಒಂದು ಇದಾಗಿರುತ್ತೆ, ಮನಸ್ತಾಪಗಳಾಗಿರುತ್ತೆ. ಆ್ಯಂಡ್ ವಿ ಆರ್ ನಾಟ್ ಇನ್ ಟಚ್ ಫಾರ್ ಕಪಲ್ ಆಫ್ ಫ್ಯೂ 1 year ಹತ್ತತ್ರ ಟಚಲ್ಲೇ ಇರಲಿಲ್ಲ. ಆ್ಯಂಡ್ ಅದಾದಮೇಲೆ ಬ್ಯಾಂಗ್ಳೂರಿನ ಅಂತ ಒಂದು ಸಿನಿಮಾ ಮಾಡ್ತೀವಿ. ಸೊ ಆ ಸಿನಿಮಾ ಮುಖಾಂತರ ಮತ್ತೆ ವಿ ಕನೆಕ್ಟ್. ಆ್ಯಂಡ್ ದೆನ್ ಬಿಗ್ ಬಾಸಿಗೆ ಬರೋದು ನನಗೂ ಗೊತ್ತಿರಲಿಲ್ಲ, ಅವ್ರಿಗೂ ಗೊತ್ತಿರಲಿಲ್ಲ. ಆ್ಯಂಡ್ ಫಸ್ಟ್ ಬಿಗ್ ಬಾಸಿಗೆ ಬಂದಮೇಲೆ ಆ ಸ್ಟೇಜ್ ಮೇಲೆ ಇಟ್ ವಾಸ್ ಅ ಸರ್ಪ್ರೈಸ್, ನನಗೂ ಒಂದು ಸರ್ಪ್ರೈಸು. ನಾನು ಮನೆ ಒಳಗೆ ಹೋದಾಗ ಸ್ವರ್ಗ ನರಕ ಅಂತ ಡಿವೈಡ್ ಆಗಿರ್ತೀವಿ. ಸೊ ಅವ್ರ ಗ್ಯಾಂಗ್ ಥರ ಅಲ್ಲಿರ್ತಾರೆ, ಈ ಕಡೆ ನನಗೆ ಆ ಫ್ರೆಂಡ್ ಅಂತ ನನ್ನ ಗ್ಯಾಂಗ್ ಜೊತೆ ಈ ಕಡೆ ಒಂದು ಇದು ಬಾಂಡಿಂಗ್ ಶುರು ಆಗುತ್ತೆ. ಆ್ಯಂಡ್ ಎಲ್ಲೊಂದು ಕಡೆ ಐಶ್ವರ್ಯ ಅವ್ರ ಹೆಸರು, ಆಮೇಲೆ ಅನುಷಾ ವಾಸ್ ಫೀಲಿಂಗ್ ಲೈಕ್ ನನ್ನ ಹೆಸರು ಯಾಕೆ ಎತ್ತಿತ್ತೀರಾ, ಅವ್ರ ಫ್ರೆಂಡ್ಶಿಪ್ ಅವ್ರದ್ದಂದ್ರೆ ಅನುಷಾ ಇಷ್ಟು ಸೇರಿ ಆಮೇಲೆ ವೀಕೆಂಡ್ ಎಪಿಸೋಡಲ್ಲೂ ಒಂದು ಹೇಳಿದ್ರು, ನನ್ನ ಹೆಸರು ಯಾಕೆ ಎತ್ತಿತ್ತೀರಾ, ನಂದೇ ಅದೊಂದು ಫ್ಯಾಮಿಲಿ ನೋಡ್ತಿರ್ತಾರೆ ಅದು ಇದು ಅಂತ. ಆಮೇಲೆ ಒಂದಾದ್ಮೇಲೆ ಸ್ವರ್ಗ ಒಂದಾದ್ಮೇಲೆ ನಾನು ಆಬ್ವಿಯಸ್ಲಿ ಆ ಕನೆಕ್ಟ್ ಇತ್ತಲ್ಲ ಪ್ರೀವಿಯಸ್ ಇದು ಕನೆಕ್ಟ್, ಆ್ಯಂಡ್ ವಿ ಸ್ಟಾರ್ಟೆಡ್ ಜಸ್ಟ್ ಟಾಕಿಂಗ್. ಆ್ಯಂಡ್ ಇದು ಆಮೇಲೆ ಅಲ್ಲೇನಾಗುತ್ತೆ, ಐ ಥಿಂಕ್ ಪ್ರತಿಯೊಬ್ಬರಿಗೂ ಮನೆ ಬಿಟ್ಟು ಬಂದಿರ್ತೀವಿ, ಫ್ಯಾಮಿಲಿ ಎಲ್ಲ ಬಿಟ್ಟು ಬಂದಿರ್ತೀವಿ. ಸೊ ವಿಲ್ ವಾಂಟ್ ಸಂಬಡಿ ದಟ್ ಬಾಂಡಿಂಗ್ ಇಮೋಷನಲ್ ಕನೆಕ್ಟ್ ಇರೋಂಥದ್ದು ಟು ಶೇರ್ ಸರ್ಟನ್ ಥಿಂಗ್ಸ್. ಕೆಲವೊಂದು ನಾವು ಮಾತಾಡೋದು ಬೇರೆಯವರೆಲ್ಲೂ ಮಾತಾಡೋಕ್ಕಲ್ಲ, ನಾವು ಅಂತ ಕಂಫರ್ಟ್ ಝೋನ್, ಕರೆಕ್ಟ್ ಎಕ್ಸಾಕ್ಟ್ಲಿ ಆ ಕಂಫರ್ಟ್ ಝೋನು. ಸೊ ಆ ಕಂಫರ್ಟ್ ಝೋನ್ ಅನುಷಾ ಜೊತೆ ಇತ್ತು. ಆ್ಯಂಡ್ ಅದು 100% ಏನು ನೆಗೆಟಿವ್ ಅಂತೂ ಏನು, ಐ ಡಿಂಟ್ ಟೇಕ್ ಇಟ್ ಎನಿ ನೆಗೆಟಿವ್ ಇದು. ಬಟ್ ಕೆಲವೊಂದು ಐ ಥಿಂಕ್ ಬಂದಾದ್ಮೇಲೆ ಅನಿಸ್ತು ಲೈಕ್ 24 hours ಫುಟೇಜ್ ಆಬ್ವಿಯಸ್ಲಿ ಅವ್ರು ತೋರ್ಸೋಕ್ಕಲ್ಲ, 1.5 hours ಕಟ್ ಆಗಿರುತ್ತೆ. ಅದರಲ್ಲೂ ನಮ್ಮ 24 hours ನಾನು ಅನುಷಾ ಆ್ಯಕ್ಚುಲಿ ಒಂದು ಅರ್ಧ ಗಂಟೆನೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಇಲ್ಲ ಚಪಾತಿ ಮಾಡ್ತಾಯಿದ್ವಿ, ಇಲ್ಲ ಅಂದರೆ ವಿ ಯೂಸ್ ಟು ಗೋ ಫಾರ್ ವಾಕ್, ಇಲ್ಲಾಂದರೆ ಎಲ್ಲೋ ಒಂದಷ್ಟು ಏನೋ ಮಾತಾಡೋದು ಅಷ್ಟೇ. ಬಟ್ ಅದನ್ನು ಎಷ್ಟು ಚೆನ್ನಾಗಿ ಎಷ್ಟು ಕ್ಯೂಟಾಗಿ ಇದು ಮಾಡಿದಾರೆ ಅಂದರೆ ಲೈಕ್ ಐ ಥಿಂಕ್ ದೇ ಪೋರ್ಟ್ರೇಡರ್ಸ್ ಲೈಕ್ ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಸೊ ಅದೊಂದು ದಟ್ ಆ್ಯಂಗಲ್ ಆಫ್ ಇದು ಪ್ರತಿಯೊಬ್ಬರೂ ಒಂದೊಂದು ಇದಿತ್ತು ಅಂದರೆ ನಮ್ಮದೇ ಒಂದು ಸಪ್ರೇಟ್ ಒಂದು ಇದಿತ್ತು. ಸೊ ದಟ್ ಐ ಗಿವ್ ಅ ಲಾಟ್ ಆಫ್ ಕ್ಲಾರಿಟಿ ಟು ಪೀಪಲ್. ಅವರು ಅಷ್ಟೇ, ನಾನು ಅಷ್ಟೇ. ಲೈಕ್ ಇಟ್ಸ್ ಆಲ್. ಆಮೇಲೆ ಅಲ್ಲೂ ಕೊಟ್ಟೆ ಫ್ರೆಂಡ್ಶಿಪ್ ಅಂತ ಒಂದು ಇದು ರೋಸ್ ಕೊಟ್ಟಿರ್ತೀನಿ. ಆ್ಯಂಡ್ ಬಂದಮೇಲೂ ವಿ ಕ್ಲಾರಿಫೈಡ್ ದಟ್ ದಿಸ್ ನೋ ಲವ್ ದಟ್ಸ್ ಗೋಯಿಂಗ್ ಟು ಹ್ಯಾಪನ್, ದಿಸ್ ನೋ ಕ್ರಶ್. ಆಮೇಲೆ ಖಂಡಿತ ಅವ್ರದ್ದೇ ಒಂದು ಲೈಫ್ ಸ್ಟೈಲ್ ಇದೆ, ನಮ್ಮದೇ ಒಂದು ಇದಿದೆ. ಆ್ಯಂಡ್ ಶಿ ಆಲ್ಸೋ ಐ ಮೀನ್ ನಮ್ಮ ಮನೇಲೂ ಐ ಥಿಂಕ್ ನೆಕ್ಸ್ಟ್ ಇಯರ್ ಮದುವೆ ಅಂತ ಯೋಚನೆ ಮಾಡ್ತಾರೆ. ಸೊ ಅವರು ನಮ್ಮ ತಂದೆ ತಾಯಿನೂ ನೋಡ್ತಾ ಇರ್ತಾರೆ. ಸೊ ಆ್ಯಂಡ್ ಐ ಥಿಂಕ್ ವಿ ಆರ್ ಗುಡ್ ಆಸ್ ಫ್ರೆಂಡ್ಸ್. ಗುಡ್ ಫ್ರೆಂಡ್ಶಿಪ್ ಅನ್ನೋದು ಹನುಮಂತು ಮತ್ತೆ ಇದು ಹೆಂಗ್ ಮನೇಲಿದ್ದಾರೆ ಧನರಾಜು ಆ ಥರ. ಯಾಕಂದ್ರೆ ಹುಡುಗ ಹುಡುಗಿ ಫ್ರೆಂಡ್ಶಿಪ್ ಅಲ್ಲಿ ಒಂದು ಕ್ಲೀನ್ ಪ್ಯೂರ್ ನೈಸ್ ಫ್ರೆಂಡ್ಶಿಪ್, ಒಂದು ಹ್ಯಾಪಿ ಫ್ರೆಂಡ್ಶಿಪ್. ಇವಾಗಲೂ ಗುಡ್ ಫ್ರೆಂಡ್ಸ್. ಪ್ರಾಬ್ಲಿ ಯಾರು ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ದೇ ವಾಂಟ್ ಅಸ್ ಟು ವರ್ಕ್ ಟುಗೆದರ್ 100% ಒಂದು ಕಾಂಬಿನೇಷನ್ ಮತ್ತೆ ವರ್ಕ್ ಮಾಡ್ತೀವಿ. ಸೊ ಇಟ್ಸ್ ನೈಸ್. ಆ ಥರ ಇದ್ರೇ ನಮಗೂ ಚಂದ, ಅವ್ರಿಗೂ ಅದೇ ಇಷ್ಟ.